ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಇದಂತೂ ಬಹಳ ಸಂತೋಷ ಅನಿಸ್ತದೆ. ಸುವರ್ಣ ಮಹೋತ್ಸವ, ಬಂಗಾರದ ಮಹೋತ್ಸವ. ಪೂಜ್ಯ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಯವರು ಗುಟ್ಟಾಗಿ ಒಂದು ಮಾತು ಹೇಳಿದರು, ಸ್ವಾಮಿ ನಾನು ಸುವರ್ಣ ಮಹೋತ್ಸವವನ್ನು ಆಚರಿಸ್ತೇನೆ, ಸುವರ್ಣ ತುಲಾಭಾರವನ್ನು ಮಾಡ್ತೀನಿ ಅಂತ ಹೇಳಿದ್ರು. ನಾನು ಕುತೂಹಲದಿಂದ ಕೇಳಿದೆ, ಅಷ್ಟು ಸುವರ್ಣ ಬಂದಿದೆ ಸ್ವಾಮೀಜಿ ಅಂತ. ನಾನು ಒಂದು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಾದ್ರೆ, ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಇದ್ದ ಸಂದರ್ಭದಲ್ಲಿ ಸುಮಾರು 220 kg ಬೆಳ್ಳಿಯ ತುಲಾಭಾರವನ್ನು ಜಗದ್ಗುರುವಿಗೆ ಮೊದಲನೇ ಮಾಡಿದ ಶಾಖಾ ಮಠಾಧೀಶರಂದರೆ ಪೂಜ್ಯ ಶ್ರೀ ಶಂಭುನಾಥ ಸ್ವಾಮಿ. ಭಾಳ ಖುಷಿಯಾಯಿತು. ಶ್ರೀರಾಮಚಂದ್ರನು ಕಾಡಿಗೆ ಹೋದ ಸಂದರ್ಭದಲ್ಲಿ ಭರತನು, ಅಪ್ಪ ನೀನು ವಾಪಸ್ ಬಂದರೂ ಚಿಂತಿಲ್ಲ, ನಿನ್ನ 2 ಪಾದಕೆಗಳನ್ನು ಕೊಡು, ಅದನ್ನಿಟ್ಟು ರಾಜ್ಯಭಾರವನ್ನು ಮಾಡ್ತೇನೆ, ನೀನು ಬರೋವರೆಗೆ ನಾನು ನಿರೀಕ್ಷಣೆಯನ್ನು ಮಾಡ್ತೀನಿ ಅಂತ ಹೇಳಿ ಪಾದಕೆಗಳನ್ನು ತಂದು ಸಿಂಹಾಸನ ಮೇಲಿಟ್ಟು ರಾಜ್ಯಭಾರವನ್ನು ಮಾಡಿದ. ಅಂದು ಭರತನು. ಈ ಸಂದರ್ಭದಲ್ಲಿ ಶಂಭುನಾಥ ಶ್ರೀಗಳು ಗುರುಗಳ ಪಾದಕೆಗಳಿಗೆ ಅದರ ತೂಕದಷ್ಟು ಚಿನ್ನವನ್ನಿಟ್ಟು ತುಲಾಭಾರವನ್ನು ಮಾಡಿದ್ದಾರೆ. ಅಂದರೆ ಇನ್ನು ರಾಮಾಯಣವನ್ನು ನೀವು ಎಲ್ಲಿ ನೋಡಕ್ಕೆ ಹೋಗ್ತೀರಿ, ಭರತನನ್ನೇ ಎಲ್ಲಿ ನೋಡ್ತೀರಿ? ಶಂಭುನಾಥ ಮಹಾಸ್ವಾಮಿಗಳು ಶ್ರೀ ಗುರುಗಳ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಸಿದ್ಧನೆಂದರೆ ಯಾರು ಮನವನೋಯಿಸದಾತ, 100 ನೋವನ್ನು ಸಹಿಸಿ ನಗುತ್ತಲಿರುವಾತ. ಸಿದ್ಧನೆಂದರೆ ಯಾರು ಮನವನೋಯಿಸದಾತ, 100 ನೋವನ್ನು ಸಹಿಸಿ ನಗುತ್ತಲಿರುವಾತ. ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ, ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ. ಪರಮ ಗುರು ಆಸಾಧು ಮುದ್ದು ರಾಮ, ಪರಮ ಗುರು ಆಸಾಧು. ನನಗೆ ನಮ್ಮ ಹಾಸನ ಶ್ರೀಗಳು ನಿಜಕ್ಕೂ ನನಗೊಂದ್ಸರಿ ಅನಿಸ್ತಾ ಇದೆ, ಬಲಗಂಗನಾಥ ಸ್ವಾಮೀಜಿಯವರು ಕೆಲವನ್ನ ಪರಕಾಯ ಪ್ರವೇಶದ ಮಾತಾಡ್ತಾರೆ. ಈ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳ ಜೊತೆಗೆ ಇಡೀ ಜಿಲ್ಲೆನ ಒಂದು ಮಾಡ್ಕೊಂಡು ತಗೊಂಡು ಹೋಗ್ತಾ ಹಳ್ಳಿ ಹಳ್ಳಿಗೆ ಪ್ರವಾಸ ಮಾಡಿ ವಿದ್ಯೆಗೆ ಮಾನ್ಯತೆ, ಅನೇಕ ಕಾರ್ಯಕ್ರಮಗಳ ಮುಖಾಂತರ ಜನಸಾಮಾನ್ಯರ ಮಧ್ಯೆ ಹೋಗೋದು. ಇವತ್ತಿನ ಕಾರ್ಯಕ್ರಮ ನೋಡಿ, ನಮಗೆ ಇದು ಎಷ್ಟು ಹೃದಯ ತುಂಬಿದ ಕಾರ್ಯಕ್ರಮ ಅಂದರೆ ಯಾರೂ ಆಲೋಚನೆ ಮಾಡಿಲ್ಲ. ಎಲ್ಲವೂ ಅಚ್ಚುಕಟ್ಟು, ಎಲ್ಲವೂ ವ್ಯವಸ್ಥಿತವಾಗಿ, ಯಾರ್ಯಾರಿಗೆ ಏನೇನು ಗೌರವ ಕೊಡಬೇಕು, ಎಲ್ಲೆಲ್ಲಿ ಲೋಪ ಆಗದಂಗೆ ಕೆಲಸನೇ ಇದು. ಬರೇ ಕೇವಲ ಒಬ್ಬ ಸಂತರಾಗಿ ಅವರು ಉಳಿಲಿಲ್ಲ, ಅವರನ್ನ ಮುಟ್ಟಿರೋರು ಮಾತಾಡಿಸಿದವರು ಎಲ್ಲರೂ ಕೂಡ ಸಂತರೇ. ಅವರವರ ಸ್ಥಾನಗಳಲ್ಲಿ ಅವರವರ ಜವಾಬ್ದಾರಿಯನ್ನ ಕೆಲಸ ಮಾಡೋದಕ್ಕೆ ಜಗದ್ಗುರುಗಳು ಕೊಟ್ಟಂತ ಆಶೀರ್ವಾದ. ಹಾಗೇನೆ ಶಂಭುನಾಥ ಸ್ವಾಮೀಜಿಯವರು ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಆಯಾಮಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನನಗೆ ತುಂಬಾ ಹೆಮ್ಮೆ ಇದೆ, ನಮ್ಮ ಜಿಲ್ಲೆಯವರಿಗೆ ಹೆಮ್ಮೆ ಇದೆ. ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ. ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ. ತನ್ನದೆನುವುದನ್ನೆಲ್ಲ
ಮರೆತು ನಿಂತವ ಆತ ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ ಸಂತನೆಂದರೆ ಯೋಗಿ ಮುದ್ದು ರಾಮ ಸಂತನೆಂದರೆ ಯೋಗಿ ಮುದ್ದು ರಾಮ. ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತನೆಂದರೆ ಯಾರು ದಿವ್ಯ